ಮನರೇಗಾ ಕೂಲಿ ಕಾರ್ಮಿಕರಿಗೆ ಕೆಲಸ ಹಾಗೂ ಜಿಲ್ಲಾ ಪಂಚಾಯತ್ ರಾಜ್ ಆಡಳಿತ ಕುಸಿದಿರುವ ಕುರಿತು ಪ್ರಗತಿಪರ ಸಂಘಟನೆಗಳು ಜುಲೈ 27ರಂದು ಆಯೋಜಿಸಿದ್ದ ನಂದಿನಿ ಓಡಿಸಿ ಮಂಡ್ಯ ಉಳಿಸಿ ಪ್ರತಿಭಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಹಿಂದಕ್ಕೆ ಪಡೆಯಲಾಗಿದೆ. ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆ ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಿಲ್ಲೆಯ ಅಭಿವೃದ್ಧಿ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಚರ್ಚಿಸಿ ಮುನ್ನಡೆಯೋಣ. ಜಿಲ್ಲಾ ಪಂಚಾಯತ್ ಸಮಸ್ಯೆ ಕುರಿತು ಆಗಸ್ಟ್ 2ನೇ ವಾರದೊಳಗೆ ಸಭೆ ನಡೆಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುವುದು ಅಂತ ಹೇಳಿದರು. 27ನೇ ತಾರೀಕು ಪ್ರಗತಿಪರ ಹೋರಾಟಗಾರರು ಅನೇಕ ಜಿಲ್ಲಾ ಮಟ್ಟದ ಸಮಸ್ಯೆಗಳು ಮತ್ತು ನರೇಗಾ ಸಮಸ್ಯೆ ವಿಶೇಷವಾಗಿ ಮತ್ತು ಅವರ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಒಂದಷ್ಟು ಸಂಘರ್ಷ ಈ ಎಲ್ಲ ವಿಚಾರದಲ್ಲೂ ಒಂದು ಪ್ರತಿಭಟನೆ ಮಾಡಬೇಕು ಇಟ್ಕೊಂಡಿದ್ದೇವೆ. ನಾನು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು SCO, SP, ಶಾಸಕರು ಎಲ್ಲರೂ ಸೇರಿ ಮಾತನಾಡಿದ್ದೀವಿ. ಒಂದು ದಿನಾಂಕವನ್ನು ಬೇಗ ಆದಷ್ಟು ನನಗೆ 30-28ಕ್ಕೆ CM ಬರ್ತಾ ಇದ್ದಾರೆ. 30-31 1ನೇ ತಾರೀಕು CM ಎಲ್ಲ ರಾಜ್ಯದ ಶಾಸಕರನ್ನ ಮಂತ್ರಿಗಳನ್ನ ಮೀಟಿಂಗ್ ಕರೆದಿದ್ದಾರೆ. 5ನೇ ತಾರೀಕು ನಾನು ಹೊರಗಡೆ ಯಾವುದೋ ಇಲಾಖೆ ಅಂತ ಹೋಗಬೇಕಾಗಿದೆ. ಇವೆಲ್ಲ ಕಾರಣದಿಂದ ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕಲ್ಲಿ ಒಂದು ಸಾಟರ್ಡೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅವತ್ತು ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಎರಡನೇದು, ಇವರು ಪ್ರತಿಭಟನೆ ಮಾಡಿದಾಗ ಪ್ರತಿಭಟನೆಯನ್ನು ನಮ್ಮ DS2, DS1 ನೇತೃತ್ವದಲ್ಲಿ GOಗಳು ಮತ್ತು PDOಗಳು ಮತ್ತು ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮಾಡ್ತಾರೆ. ಅದ್ರ ಬಗ್ಗೆ ನಾನು DC ಅವರಿಗೆ ವರದಿ ತಗೊಳ್ಳೋಕೆ ಹೇಳಿದ್ದೀನಿ. ಅದು ಯಾವ ಕಾರಣಕ್ಕೆ ಯಾರು ಪ್ರಚೋದನೆ ಯಾರಿಂದ ಪ್ರಾರಂಭ ಆಯಿತು ಅಂತ ಅದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೋತೀನಿ. ಅದರಿಂದ ಈ ಒಂದು ಪ್ರತಿಭಟನೆಯನ್ನು ಕೈಬಿಟ್ಟು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಸಾರ್ವಜನಿಕರ ಸಮಸ್ಯೆ ಪರಿಹಾರಕ್ಕೋಸ್ಕರ ಒಟ್ಟಿಗೆ ಹೋಗೋಣ ಅನ್ನೋ ನಿರ್ಧಾರಕ್ಕೆ ಎಲ್ಲರೂ ಸೇರ್ಕೊಂಡಿದ್ದೀವಿ. ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಪುಟ್ಟಮದ ಮಾತನಾಡಿ, ಜಿಲ್ಲೆಯ ಸಮಸ್ಯೆ ಹಾಗೂ ಸಮಗ್ರ ಅಭಿವೃದ್ಧಿ ಕುರಿತಂತೆ ಸಭೆ ನಡೆಸಲು ಉಸ್ತುವಾರಿ ಸಚಿವರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಹೇಳಿದರು. ಮಂಡ್ಯ ಜಿಲ್ಲಾ ಪಂಚಾಯತ್ CEO ಮತ್ತು ಅವರ ಸಿಬ್ಬಂದಿಗಳು ಈ ತಿಂಗಳು 7ನೇ ತಾರೀಕು ಪ್ರಗತಿಪರ ಸಂಘಟನೆಗಳು ಮತ್ತು ಕೂಲಿಕಾರ ಸಂಘದ ವಿರುದ್ಧ ಹೋರಾಟ ಮಾಡಿದಂಥ ಹಿನ್ನೆಲೆ ಒಳಗಡೆ 27ನೇ ತಾರೀಕು ಅದರ ಪರ್ಯಾಯವಾಗಿ ಒಂದು ಹೋರಾಟವನ್ನು ರೂಪಿಸಲಿಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ತೀರ್ಮಾನ ಮಾಡಿದ್ದು. ಈ ಹಿನ್ನೆಲೆ ಒಳಗಡೆ ಇಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿಯವರು ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ಪ್ರಗತಿಪರ ಸಂಘಟನೆಗಳು ಮತ್ತು ಇತರ ಅಧಿಕಾರಿಗಳ ಸಭೆಗಳನ್ನು ನಡೆಸಿ ಆ ಸಭೆ ಒಳಗಡೆ ಇಂದು 27ನೇ ತಾರೀಕಿನ ಹೋರಾಟವನ್ನು ಕೈಬಿಡಿ ಒಂದು ಸಭೆಯನ್ನು ಸಮಗ್ರವಾದಂಥ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಮತ್ತು ಏನೇನು ಸಮಸ್ಯೆಗಳಿದ್ದಾವೆ ಎನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಿ ಇಡೀ ಜಿಲ್ಲೆ ಒಳಗಡೆ ಒಂದು ಜಿಲ್ಲಾ ಮಟ್ಟದ ಸಭೆಯನ್ನು ಮುಂದಿನ ತಿಂಗಳು 2ನೇ ವಾರದ ಒಳಗಡೆ ನಡೆಸುವ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್, ಕದ್ರೂರು ಉದಯ್, DC ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತಿ CEO ನಂದಿನಿ, SP ಮಲ್ಲಿಕಾರ್ಜುನ ಬಾಳದಂಡಿ, ಮುಖಂಡರಾದ ಶಿವಕುಮಾರಿ, ಕೃಷ್ಣೇಗೌಡ, ನಾಗಣ್ಣಗೌಡ, ನರಸಿಂಹಮೂರ್ತಿ ಸೇರಿದಂತೆ ಹಲವರಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಕೃಷಿಕ ಅಲಯನ್ಸ್ ಹಾಗೂ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ಇತ್ತೀಚೆಗೆ ನಿಧನರಾದ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ದಿನಪತ್ರಿಕೆಗಳ ಸಂಸ್ಥಾಪಕ ಸಂಪಾದಕರಾದ ಡಾಕ್ಟರ್ KB ಗಣಪತಿ ಅವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಿತು. ಪತ್ರಕರ್ತರು ಡಾಕ್ಟರ್ KB ಗಣಪತಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಹಿರಿಯ ಪತ್ರಕರ್ತ KN ರವಿ ಮಾತನಾಡಿ, ಗಣಪತಿಯವರ ಮಾತಿಗೆ ಎಲ್ಲರೂ ಗೌರವಿಸುತ್ತಿದ್ದರು. ಅವರ ಮಾತು ಅರ್ಥಪೂರ್ಣವಾಗಿರುತ್ತಿತ್ತು. ಮೈಸೂರಿನ ಮೆಟ್ರೋ ರೈಲು, ಏರ್ಪೋರ್ಟ್ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸದ ಬಗ್ಗೆ ಆಸೆ ಇಟ್ಟುಕೊಂಡಿದ್ದರು ಅಂತ ಹೇಳಿದರು. ಮತ್ತು ಬದ್ಧತೆ ಸಾಮಾಜಿಕ ಬದ್ಧತೆ ಇರಬೇಕು ನಾನು 2 ಬಾರಿ ಮೈಸೂರು ಮನೆಗೆ ಒಂದು 1999 93 ಒಂದು 96 2006 ಇದು ನನ್ನ ಮೈಸೂರು ಅಲ್ಲಿ ಸಿಕ್ಕಂಥ ಅವಕಾಶಗಳು. ಅವಾಗ ನನಗೆ ಕೆಲಸ ಮಾಡಲಿಕ್ಕೆ ಗಣಪತಿಗಳು ನಾನು ಅಂಗಡಿಯನ್ನು ಬಿಟ್ಟು ಮನೆಯಲ್ಲಿ ಮುಂದೆ ಮಾಡೋದು ಸಮಸ್ಯೆ ಆಯಿತು. ಅವಾಗ ಇನ್ಶೂರೆನ್ಸ್ ಅಂತ ಕೊಡೋದು ಥರ ಇಲ್ಲ, ಅದೊಂದು ಥರ ಇಲ್ಲ. ಅವಾಗ ಗಣಪತಿಗಳು ಕಲವರು ಕರ್ಸೆ ಅದನ್ನು ಮಾತಾಡೋಣ ಈ ಮಾಡ್ತೀನಿ ಮೈಸೂರು ಬಂದುಬಿಟ್ಟಿರುವಾಗ ನಾನು ಮಂಡ್ಯಕ್ಕೆ ಬಂದಿರುವಾಗಲೂ
ಎಲ್ಲ ಅರ್ಥ ಆಗಿದೆ, ಅರ್ಥ ಆಗಿದೆ. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ KT ಹನುಮಂತ್ ಮಾತನಾಡಿ, KB ಗಣಪತಿ ಅವರಿಂದ ನಾವೆಲ್ಲರೂ ಪ್ರೇರಣೆ ಹಾಗೂ ಸ್ಫೂರ್ತಿ ಪಡೆದಿದ್ದೇವೆ. ಗಣಪತಿಯವರು ಯಾವುದೇ ವ್ಯಕ್ತಿಗೆ ನೇರ ಪ್ರಶ್ನೆ ಮಾಡುತ್ತಿದ್ದಂತೆ 1978ರಲ್ಲಿ ಸ್ಟಾರ್ ಆಫ್ ಮೈಸೂರು ಎಂಬ ಪತ್ರಿಕೆ ಪ್ರಾರಂಭಿಸಿದರು. 45 ವರ್ಷಗಳಿಂದ ಪತ್ರಿಕೋದ್ಯಮ ನಿರಂತರವಾಗಿ ಕೊಂಡೊಯ್ದ ಸಮರ್ಥತೆ ಗಣಪತಿಯವರಿಗಿತ್ತು. ಕೊಡಗು ಅವರ ಜನ್ಮಭೂಮಿಯಾದರೂ ಮೈಸೂರು ಅವರ ಕರ್ಮಭೂಮಿಯಾಗಿತ್ತು ಅಂತ ಹೇಳಿದರು. ಅವರು ಏನು ದೂರದವರೇನಲ್ಲ, ಇಲ್ಲಿ ನಮ್ಮ ಮಡಿಕೇರಿಯ ಉತ್ತರದ ಕಕ್ಕಂಬೆ ಅನ್ನೋ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅವರ ತಂದೆ ಗೋಪಯ್ಯ ಅಂತೇಳಿ ಅವರು ಶಾಲಾ ಶಿಕ್ಷಕರು. ಅದು ಅನ್ಕೋತಾ ಇದೆ, ಏನಪ್ಪ ನಮ್ಮ ಗಣಪತಿಯವರು ಇಷ್ಟು ಸಂಸ್ಕಾರ ಇದೆಯಲ್ಲ, ಇಷ್ಟು ಸಂಸ್ಕೃತಿ ಇದೆಯಲ್ಲ ಅಂತ. ಯಾಕಂದರೆ ಅವ್ರ ತಂದೆ ಶಿಕ್ಷಕರಾಗಿದ್ದರಿಂದ ಅವರಿಗೆ ಬಾಲ್ಯದಿಂದಲೇ ಒಂದು ಸಂಸ್ಕಾರವನ್ನು ಕಲಿಸುವ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥದ್ದು ನಮ್ಗೆ ಆಮೇಲೆ ಗೊತ್ತಾಗಿದೆ. ನಿಜಕ್ಕೂ ಕೂಡ ಗಣಪತಿಯವರು ಅವರು ಹುಟ್ಟಿದ ಇದು ಮಡಿಕೇರಿ ಆದರೂ ಕೂಡ ಅವರ ಕರ್ಮಭೂಮಿ ಮೈಸೂರು. ಅವರು BA LLB ಪದವಿಯನ್ನು ಪಡ್ಕೊಂಡು ಆನಂತರ ವಕೀಲ ವೃತ್ತಿಯನ್ನು ಆರಂಭ ಮಾಡ್ತಾರೆ ನಮ್ಮ ಹೈಕೋರ್ಟ್ ಮತ್ತು ಸೆಷನ್ ಕೋರ್ಟ್ನಲ್ಲಿ. ಅದು ಒಂದಷ್ಟು ವರ್ಷ ಕಾಲ ಮಾಡಿ ಅದಕ್ಕೆ ವಿದಾಯ ಹೇಳಿ ಬಾಂಬೆಗೆ ಹೋಗ್ತಾರೆ. ಅಲ್ಲಿ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿಕೊಂಡು ಭಾಳಷ್ಟು ಪತ್ರಿಕೆಗಳಲ್ಲಿ ನೋಡಿ, ಆ ಕಾಲದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಅವರು ಸಹ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಆವೃತ್ತಿನಲ್ಲಿ ಮತ್ತು ಬಾಂಬೆನಲ್ಲಿ ಇನ್ನೂ 2-3 ಪತ್ರಿಕೆಗಳಲ್ಲಿ ಅವರು ಕೆಲಸ ಮಾಡಿದಂಥ ಅನುಭವ ಇದೆ. ಅದಾದಮೇಲೆ ಪೂನಾ ಬರ್ತಾರೆ. ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿನಲ್ಲಿ MD ಆಗಿ ಒಂದು 7 ವರ್ಷ ಕೆಲಸ ಮಾಡ್ತಾರೆ. ಅದಾದಮೇಲೆ ಅವರಿಗೆ ಮೈಸೂರಿನಲ್ಲಿ ಅವರ ಮಡದಿಯಲ್ಲಿ ಕಾಲೇಜ್ ಲೆಕ್ಚರರ್ ಆಗಿರ್ತಾರೆ. ಮದುವೆ ಆಗುತ್ತೆ. ಆಮೇಲೆ ಮೈಸೂರಿಗೆ ಬಂದ್ಬಿಡ್ತಾರೆ. ಮೈಸೂರಿಗೆ ಬಂದು ಅದೇನಾದರೂ ಕೂಡ ಮೊದಲಿಂದ ಕೂಡ ಪತ್ರಿಕೋದ್ಯಮದ ಬಗ್ಗೆ ಭಾಳ ಆಸಕ್ತಿ. ಹಾಗಾಗಿ ಅವರು 1978ರಲ್ಲಿ ಸ್ಟಾರ್ ಆಫ್ ಮೈಸೂರು ಅನ್ನುವಂಥ ಒಂದು ಪತ್ರಿಕೆಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ K. ನವೀನ್ ಕುಮಾರ್ ಮಾತನಾಡಿ, ಮೇರು ವ್ಯಕ್ತಿತ್ವದ ಗಣಪತಿಯವರ ಅಗಲಿಕೆ ಪತ್ರಿಕೋದ್ಯಮ ಮಾತ್ರವಲ್ಲದೆ ಸಮಾಜಕ್ಕೂ ಸಾಕಷ್ಟು ನಷ್ಟ ಉಂಟು ಮಾಡಿದೆ ಅಂತ ಹೇಳಿದರು. ನನಗೂ ಕೂಡ ಗಣಪತಿಯವ್ರನ್ನ ನೋಡಿದ್ರೆ ಬಹಳ ಇಂಪ್ರೆಸ್ ಆಗುತ್ತೆ. ಏಕೆಂದರೆ ಅವನಿಗೆ ರೋಲ್ ಮಾಡಲು ನಾನು ಕೂಡ ಒಂದು ಪತ್ರಿಕೆ ಮಾಡ್ತಾಯಿದ್ದೀನಿ, ಒಂದು ಪತ್ರಿಕೆ ಸಂಪಾದಕ. ಪತ್ರಿಕೆ ನಡೆಸೋದು ಭಾಳ ಕಷ್ಟ. ಅವರು 1978ರಲ್ಲಿ ಪ್ರಾರಂಭ ಮಾಡಿ ಈವರೆಗೂ ಕೂಡ ಅದೇ ಇಮೇಜ್ ಉಳಿಸ್ಕೊಂಡು ಬಂದವರು ಅಂತ ಹೇಳಿದ್ರೆ ನಿಜವಾಗ್ಲೂ ಸಂತೋಷ ತರುವಂಥ ವಿಚಾರ. ಅದ್ರ ಜೊತೆಗೆ ಪತ್ರಿಕೆಯನ್ನು ಉದ್ಯಮದಲ್ಲೂ ಕೂಡ ಸಕ್ಸಸ್ ಆಗೋದೆ. ಮೈಸೂರು ಪತ್ರಿಕೆ ಜಾಹೀರಾತು ಕೊಡಬೇಕು ಅಂತೇಳಿ ವಾಲಂಟಿಯರಿಗೆ ಎಲ್ಲರೂ ಕೂಡ ರಾಜಕಾರಣಗಳಿರ್ಬೋದು, ಉದ್ಯಮಿಗಳಿರ್ಬೋದು ಎಲ್ಲರೂ ಕೂಡ ವಾಲಂಟಿಯರಿಗೆ ಅಡ್ವರ್ಟೈಸ್ ಕೊಡ್ತಾರೆ. ಇವತ್ತು ನಾವು ರಾಜ್ಯ ಪತ್ರಿಕೆಗಳು ಗಮನಿಸ್ತೀವಿ, ಜಾಹೀರಾತು ಪಡಿಬೇಕು ಅಂತ ಹೇಳಿದ್ರೆ ಒಂದು ಸಿಬ್ಬಂದಿ ನೇಮಕ ಮಾಡಿ ಎಲ್ಲ ಕಡೆಯೂ ಹೋಗ್ತಾರೆ. ಆದರೆ ಮೈಸೂರು ಪತ್ರಿಕೆ ಈಗಲೂ ಕೂಡ ಜಾಹೀರಾತು ಕೊಡಬೇಕು ಅಂತ ಹೇಳಿದ್ರೆ ಮೊದಲೇ ಟೈಮ್ ತಗೋತಾರೆ. ಆ ಮಟ್ಟಕ್ಕೆ ಅವರು ಆ ಪತ್ರಿಕೆಯನ್ನು ಕಾಪಾಡ್ಕೊಂಡು ಬಂದಿದ್ರು. ಅದ್ರ ಜೊತೆಗೆ ಈಗಲೂ ಕೂಡ ಮೈಸೂರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಮಿತ್ರ ಅಂತ ಹೇಳಿ ಅದರದ್ದೇ ಒಂದು ಹೆಸರಿದೆ. ಲಕ್ಷಾಂತರ ಓದುಗರು ಕೂಡ ಈಗಲೂ ಕೂಡ ಇದ್ದಾರೆ. ಅವರು ನಮಗೆಲ್ಲರೂ ಕೂಡ ರೋಲ್ ಮಾಡಲು. ಅದ್ರ ಜೊತೆಗೆ ಇವತ್ತು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳು, ಯೂಟ್ಯೂಬ್ ಇವೆಲ್ಲ ಕೂಡ ಅವಳಿ ಇದೆ. ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರ MK ಮೋಹನ್ ರಾಜ್ ಮಾತನಾಡಿ, KB ಗಣಪತಿ ಅವರು 50 ವರ್ಷದ ಪತ್ರಿಕೋದ್ಯಮದಲ್ಲಿ ದುಡಿದವರು. ಸಣ್ಣ ಪತ್ರಿಕೆಯನ್ನು ನಡೆಸಲು ಕಷ್ಟವಿರುವ ಸಂದರ್ಭದಲ್ಲಿ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ದಿನಪತ್ರಿಕೆಯನ್ನು ಸ್ಥಾಪನೆ ಮಾಡಿ 2 ಪತ್ರಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಹೊರತರುವಲ್ಲಿ ಯಶಸ್ವಿಯಾಗಿದ್ದರು ಅಂತ ಅವರು ಹೇಳಿದರು. ಇವತ್ತು ಒಂದು ಸಣ್ಣ ಒಂದು ಪತ್ರಿಕೆಯನ್ನು ನಡೆಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಒಂದು 4 ದಶಕಗಳ ಹಿಂದೆ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು 2 ಪತ್ರಿಕೆಗಳನ್ನು ಸ್ಥಾಪನೆ ಮಾಡಿ 2 ಪತ್ರಿಕೆಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಬಂದಂಥವರು ಗಣಪತಿ ಸರ್ ಅವರು. ಯಾಕಂದರೆ ಇವತ್ತು ಈ 2 ಪತ್ರಿಕೆಗಳನ್ನು ಮೈಸೂರು ಭಾಗದಲ್ಲಿ ಒಂದು ಗಟ್ಟಿ ಬೆಳೆಸಿದಂಥವರು. ಈ ಒಂದು ಸ್ಟಾರ್ ಆಫ್ ಮೈಸೂರು ಪತ್ರಿಕೆ ಏನಿದೆ ಇದು ಇಡೀ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಸರ್ಕ್ಯುಲೇಷನ್ ಇರ್ತಕ್ಕಂಥ ಒಂದು ಪತ್ರಿಕೆ. ಈ ಮಟ್ಟದಲ್ಲಿ 2 ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ 2 ಪತ್ರಿಕೆಗಳಲ್ಲಿ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಇರ್ಬೋದು, ನಮ್ಮ ರವಿ ಸರ್ ಇರ್ಬೋದು, ಹೀಗೆ ಹಲವು ಗಣ್ಯರು ಈ ಒಂದು ಪತ್ರಿಕೆ ಮುಖಾಂತರ ಬೆಳೆದು ಒಂದು ಮಂಡ್ಯ ಕರ್ನಾಟಕ ರಾಜ್ಯದ ಪತ್ರಿಕೋದ್ಯಮದಲ್ಲಿ ದೊಡ್ಡ ಹೆಸರು ಮಾಡಿದಂಥವರು. ಸೊನ್ನೆ ಟಿವಿ ಮುಖ್ಯಸ್ಥರಾದ ಕಬ್ನಳ್ಳಿ ಶಂಭು ಮಾತನಾಡಿ, ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ರಾಜಶೇಖರ ಕೋಟಿ ಮತ್ತು ಗಣಪತಿಯವರನ್ನು ಮರೆಯಲು ಸಾಧ್ಯವಿಲ್ಲ. ಒಂದು ಸಣ್ಣ ಪತ್ರಿಕೆಯ ಮೂಲಕ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದವರು ಗಣಪತಿಯವರು ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದ ರಾಜಶೇಖರ ಕೋಟಿ ಅವರು ಮತ್ತು ಗಣಪತಿಯವರನ್ನು ಮರೆಯಲು ಸಾಧ್ಯವಿಲ್ಲ. ಒಂದು ಸಣ್ಣ ಪತ್ರಿಕೆ ಮೂಲಕ ಒಂದು ದೊಡ್ಡ ಮಂಡ್ಯ ಪತ್ರಿಕೆಗಳಿಲ್ಲ ಸಂದರ್ಭದಿಂದ ಅದರೊಳಗಡೆ ಬೆಂಗಳೂರು ಆಗಿನ ಪತ್ರಿಕೆ
ಅಷ್ಟೇ ತಾವು ಬರೋದು ನಾನು ಒಂದು ಹೆಚ್ಚು ಒಂದು ಸಾರಿ ಕೋಟಿಯವರಿಗೆ ಕೆಲಸಕ್ಕೆ ಕರ್ಕೊಂಡು ಮೈಸೂರಿಗೆ ಹೋಗಿದ್ದೆ. ಅವರು ಮಂಡ್ಯದಲ್ಲಿ ಮಾಡೋ ಮೈಸೂರು ಮಾಡಿ ಕೊಡೋದು ಹಾಗಾಗಿ ಗಣಪತಿಯವರು ಅಲ್ಲಿಂದ ಬರೋ ಹೋಗಿ ಸಿಗ್ತಾರೆ. ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರ ನವೀನ್ ಚಿಕ್ಕಮಂಡ್ಯ ಮಾತನಾಡಿ ನುಡಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಖಜಾಂಚಿ ನಂಜುಂಡಸ್ವಾಮಿ, ಪ್ರತಿಭಾಂಜಲಿ ಡೇವಿಡ್, ಅಂತಾರಾಷ್ಟ್ರೀಯ ಅಲನ್ ಸಂಸ್ಥೆಯ ಉಪರಾಜ್ಯಪಾಲರಾದ ಚಂದ್ರಶೇಖರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಂಡ್ಯದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಡಿ ಶ್ರೀನಿವಾಸ್ ಅಭಿನಂದನಾ ಸಮಿತಿ ಹಾಗೂ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಡಿ ಶ್ರೀನಿವಾಸ್ 85 ಸ್ನೇಹಶೀಲ ಗ್ರಂಥ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದ ಕೆ.ಎಸ್. ರಂಗಪ್ಪ ಅವರು, ವಿಜ್ಞಾನ ಬೆಳೆದಂತೆ ಓದುಗರ ಸಂಖ್ಯೆ ಇಳಿಕೆಯಾಗುತ್ತಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಉತ್ತಮ ಶಿಕ್ಷಕರು, ವಿದ್ಯಾರ್ಥಿಗಳ ಕೊರತೆ ಇದಕ್ಕೆ ಕಾರಣ ಅಂತ ಅಭಿಪ್ರಾಯಪಟ್ಟರು. ಪಿಇಎಸ್ ವಿಜ್ಞಾನ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಶ್ರೀನಿವಾಸ್ ಅವರು ಉತ್ತಮ ವಾಗ್ಮಿಯಾಗಿದ್ದು, ಎಲ್ಲರ ಸ್ನೇಹ ಪಡೆದಿರುವ ಇವರು ವ್ಯಕ್ತಿತ್ವ ಎಲ್ಲರಿಗೂ ಮಾದರಿಯಾಗಿದೆ. ಒಬ್ಬ ಶಿಕ್ಷಕ ಹೇಗಿರಬೇಕು ಎನ್ನುವುದನ್ನು ಇವರು ನೋಡಿ ಕಲಿಯಬೇಕಾಗಿದೆ. ಕೆ.ಟಿ. ವೀರಪ್ಪ, ಡಾಕ್ಟರ್ ರಾಘವ್ ಸೇರಿದಂತೆ ಹಲವು ಮಹನೀಯರ ಶಿಕ್ಷಕ ವರ್ಗವೇ ಇದೆ. ಆದರೆ ಇದೆಲ್ಲ ಇನ್ನೂ ಇತಿಹಾಸ ಆಗುತ್ತದೆ ಅಂತ ಅವರು ತಿಳಿಸಿದರು. ನಾನು ಯಾವತ್ತೂ ವೈಸ್ ಚಾನ್ಸಲರ್ಗೆ 8 ವರ್ಷ ಕೆಲಸ ಮಾಡಿದಾಗ ಹೇಳ್ತಿದ್ದೆ ಮಾಧ್ಯಮದಲ್ಲಿ, ನೀವು ಜುಡಿಷಿಯರಿ ಇದ್ದೇವೆ, ನೀವು ಜಡ್ಜ್ ಇದ್ದೇವೆ, ಕೋರ್ಟ್ ಇದ್ದೇವೆ, ನೀವೇನು ಬರೀತೀರಿ ಅದ್ರ ಮೇಲೆ ಅವಲಂಬಿಸುತ್ತದೆ. ನೀವು ಒಳ್ಳೆಯದನ್ನು ಬರೀರಿ, ಒಳ್ಳೆಯದನ್ನ ಹೇಳಿ ಈ ಜನರಿಗೆ. ನೀವು ಕೋರ್ಟ್ ಇದ್ದೇವೆ, ಒಬ್ಬ ಜಡ್ಜ್ಮೆಂಟ್ ಯಾವ ಥರ ಜಡ್ಜ್ ಕೊಡ್ತಾರೆ ಆ ರೀತಿಯಲ್ಲಿ ನೀವು ಕೊಡಬೇಕು ಅನ್ನೋದನ್ನು ಮಾಧ್ಯಮದಲ್ಲಿ ಸಾರಿ ನಾನು ಕೇಳ್ಕೊತಿದ್ದೆ. ಇವತ್ತು ಭಾಳಷ್ಟು ಅದು ಕೂಡ ಭಾಳ ಕಲುಷಿತ ಆಗಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಅದು ಒಳ್ಳೆ ರೀತಿಯಲ್ಲಿ ಒಳ್ಳೆಯದನ್ನು ನಮ್ಮ ಜನರಿಗೆ ಹೇಳ್ತಾ ಇಲ್ಲ, ಅದು ಹೇಳಬಾರ್ದು. ಇವತ್ತು ಕೂಡ ನನಗೆ ಮಾಧ್ಯಮದಲ್ಲಿ ನಂಬಿಕೆ ಇದೆ, ಒಳ್ಳೆಯದನ್ನು ಮಾಡ್ತಾರೆ. ನಮ್ಮ ದೇಶಕ್ಕೆ ಒಳ್ಳೆಯದು ಮಾಡಲಿಕ್ಕೆ ಅದು ಒಂದು ರೀತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ, ಕೆಲವು ಮೇಷ್ಟ್ರುಗಳು ಪಾಠಕ್ಕೆ ಸೀಮಿತವಾಗಿರುತ್ತಾರೆ, ಆದರೆ ವ್ಯಕ್ತಿಯಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಬೆನ್ನು ತಟ್ಟುತ್ತಿದ್ದ ಡಿ ಶ್ರೀನಿವಾಸ್ ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಇವರ ಬಗ್ಗೆ ಪುಸ್ತಕದಲ್ಲಿ ದಾಖಲು ಮಾಡಿರುವುದು ಸಹಾಯವಾಗುತ್ತದೆ ಅಂತ ಹೇಳಿದರು. ಮಂಡ್ಯದಲ್ಲಿ ಪ್ರತಿಷ್ಠಾಪಿಸಿದಂಥವರು, ಕಾಮರ್ಸ್ ವಾಣಿಜ್ಯ ಪದವಿಯನ್ನು ಮಂಡ್ಯದಲ್ಲಿ ಪ್ರತಿಷ್ಠಾಪಿಸಿದಂಥವರು, ಅವರಿಗೆ ನಾವು ನನಗೂ ಕೂಡ ಅವರು ಪ್ರಿನ್ಸಿಪಾಲ್ ಆಗಿದ್ರು. ಅದರಿಂದ ಅವರಿಗೆ ನಾವು ಮತ್ತೊಮ್ಮೆ ತರೋಣ ಅಂತಂದಾಗ ತಕ್ಷಣ ಒಪ್ಕೋಣ. 1 ವರ್ಷದ ಹಿಂದೆ ಇದರ ಕೆಲಸ ಪ್ರಾರಂಭ ಆಯಿತು. ನಿಮಗೆಲ್ಲ ಗೊತ್ತು ಬರವಣಿಗೆ ಎಷ್ಟು ಕಷ್ಟ ಅಂತ ಹೇಳಿ. ಎಷ್ಟು ಸಾರಿ ಹೇಳಿದ್ರು ಕೂಡ ಅದು ಬರೆಯೋದಿಲ್ಲ, ನಮ್ಮ ಬರವಣಿಗೆ ಬರೋದಿಲ್ಲ, ಏನು ಮಾಡ್ತೀವಿ, ಸಾಧ್ಯ ಆಗೋದಿಲ್ಲ, ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂತ ತಿಳ್ಕೊಳ್ಳೋದು. ಕೊನೆಗೆ 1-2 ತಿಂಗಳು ಇಂಥ ಪಟ್ಟ ಕೊಟ್ಟು ಈ ಪುಸ್ತಕವನ್ನು ನಾವು ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಗಣ್ಯರು ಡಿ ಶ್ರೀನಿವಾಸ್ ಮತ್ತು ನಾಗಮ್ಮ ದಂಪತಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ಇದರ ಜೊತೆಗೆ ಡಿ ಶ್ರೀನಿವಾಸ್ 85 ಸ್ನೇಹಶೀಲ ಗ್ರಂಥವನ್ನು ಸಹ ಗಣ್ಯರು ಬಿಡುಗಡೆ ಮಾಡಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶ್ರೀನಿವಾಸ್ರವರು, ಇಂತಹ ಆತ್ಮೀಯತೆಯನ್ನು ಕಂಡು ನಾನು ಭಾವುಕನಾಗಿದ್ದೇನೆ. ಇದು ನನಗೆ ಜವಾಬ್ದಾರಿ ಹೆಚ್ಚಿಸಿದೆ. ಹಿತೈಷಿಗಳು ಆತ್ಮೀಯರು ಮಾಡಿರುವ ಈ ಕಾರ್ಯಕ್ರಮ ನನ್ನ ಮನಸ್ಸಿನಲ್ಲಿ ಆತ್ಮೀಯವಾಗಿ ಉಳಿಯುತ್ತದೆ ಅಂತ ಹೇಳಿದರು. ನಮ್ಮ ಜಿಲ್ಲೆನಲ್ಲಿ ಲಕ್ಷಾಂತರ ಜನ ಇಂಜಿನಿಯರ್ಸ್ ಆಗಕ್ಕೆ ಸಾಧ್ಯನೇ ಇರ್ತಾರೆ. ಅವರು ಶುರು ಮಾಡಬೇಕಾದ್ರೆ ಮಂಡ್ಯ ಜನತೆ, ಮಂಡ್ಯ ಯುವಕರು ಮೈಸೂರು ಬೆಂಗಳೂರು ಹೋಗ್ಬಿಟ್ಟಿದ್ದೇನೆ, ಓದೋದಕ್ಕಾಗಲ್ಲ ಅಂತೇಳಿ ಇಲ್ಲಿ ಶುರು ಮಾಡಿದ್ರು. ಆ ಜನತಾ ಶಿಕ್ಷಣ ಸಂಸ್ಥೆ ಅಡಿನಲ್ಲಿ ಇದೆಲ್ಲ ಮಾಡಿದ್ರು. ಇವತ್ತು ಅದು ಬೃಹದಾಕಾರದಲ್ಲಿ ಬೆಳೆದು ನಿಂತಿದೆ. ಮತ್ತೆ 1970ರಲ್ಲಿ ವಾಣಿಜ್ಯ ವಿಭಾಗನ ಮಂಡ್ಯ ಜಿಲ್ಲೆನಲ್ಲೇ ವಾಣಿಜ್ಯ ವಿಭಾಗ ಇರಲಿಲ್ಲ, ಅದನ್ನು ತೆರೆದರು. ಅದಕ್ಕೆ ನನ್ನನ್ನು ಅಧ್ಯಾಪಕನಾಗಿ ಮಾಡಿದ್ರು. ನನ್ನನ್ನು ಅಧ್ಯಾಪಕನಾಗಿ ಮಾಡಬೇಕಾದ್ರೆ ನಾನು ಇಲ್ಲಿ ಬರಬೇಕಾದ್ರೆ ಮುಖ್ಯ ಕಾರಣ, ನನ್ನ ಮುಂದೆ ಕೂತಿದ್ದಾರೆ ಶ್ರೀ ಕೆ.ಟಿ. ವೀರಪ್ಪಣ್ಣನವರು. ಅವರು ನನ್ನನ್ನು ಇಲ್ಲಿಗೆ ಪ್ರೇರೇಪಿಸಿ ನನಗೆ ಕಳಿಸಿದ್ರಿಂದ ನಾನು 30 ವರ್ಷ ಸೇವೆ ಮಾಡೋದಕ್ಕೆ ಅನುಕೂಲ ಆಯಿತು. ನಾನು ಚೆನ್ನಾಗಿ ಬೆಳೆದೆ, ಎಲ್ಲ ಆಯಿತು, ಭಾಳ ಸಂತೋಷ ಆಗಿದೆ. ಈ ಕಾಮರ್ಸ್ ವಿದ್ಯಾಭ್ಯಾಸ ಎಲ್ಲಿಂದ ಶುರು ಆಯ್ತಪ್ಪ ಅಂತ ಹೇಳಿದ್ರೆ 1944ರಲ್ಲಿ
ಮಂಗಳೂರಿನಲ್ಲಿ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಕಾಮರ್ಸ್ ಓಪನ್ ಮಾಡಿದ್ರು. ಆ ಮಂಗಳೂರಿನಲ್ಲಿ ಕಾಮರ್ಸ್ ಓಪನ್ ಮಾಡಿದ್ರಿಂದನೇ ಬೇಕಾದಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಕೋಆಪರೇಟಿವ್ ಬ್ಯಾಂಕ್ಸು, ಚಾರ್ಟೆಡ್ ಅಕೌಂಟೆಂಟು, ಆಡಿಟರ್ಸು ಇವರೆಲ್ಲ ಬರೋಕ್ಕೆ ಸಾಧ್ಯ ಆಯಿತು. ನಂತರ JG ಕಾಲೇಜ್ ಹುಬ್ಳಿ, ಅಲ್ಲಿ 1947ರಲ್ಲಿ ಕಾಮರ್ಸ್ ವಿದ್ಯಾಭ್ಯಾಸವನ್ನು ಶುರು ಮಾಡಿದ್ರು. ತದನಂತರ ಬ್ಯಾಂಗ್ಳೂರ್ RC ಕಾಲೇಜಲ್ಲಿ ಕಾಮರ್ಸನ್ನು ಓಪನ್ ಮಾಡಿದ್ರು. ಅದಾದ ಮೇಲೆ ಮೈಸೂರಿನ ಬಡ್ಡಿ ಬನ್ಮ್ಯಾಸ್ ಕಾಲೇಜಿನಲ್ಲಿ 1949ರಲ್ಲಿ ಶುರು ಮಾಡಿದ್ರು. ನಾನು 62ರಲ್ಲಿ B.Com ತರಗತಿಗೆ ಹೋಗ್ತಾ ಇದ್ದೆ. ಅದಾದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ 1970ರಲ್ಲಿ ಮಾಡಿದ್ರು. ಇದು ಕಾಮರ್ಸ್ ನಡೆಸಿಕೊಂಡಿದ್ದ ದಾರಿ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಜನಪದ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆ ಡಿ ಶ್ರೀಕಂಠೇಗೌಡ, ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ KM ನಾಗರಾಜು, ಗ್ರಂಥ ಸಂಪಾದಕಿ MS ಅನಿತಾ ಸೇರಿದಂತೆ ಇನ್ನಿತರರಿದ್ದರು. ರಾಜ್ಯಾದ್ಯಂತ ಗೃಹ ಆರೋಗ್ಯ ಯೋಜನೆಯ ವಿಸ್ತರಣೆ ಮತ್ತು ಆಶಾ ಕೈಪಿಡಿ ಕಾರ್ಯಕ್ರಮ ಮಂಡ್ಯ ನಗರದ MIMS ಆವರಣದಲ್ಲಿ ನಡೆಯಿತು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಮತ್ತು ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವರು, ಬದುಕಲ್ಲಿ ಹಣ, ಅಂತಸ್ತು ಮತ್ತು ಅಧಿಕಾರವಿದ್ದು ಆರೋಗ್ಯವಿಲ್ಲವಾದರೆ ಬದುಕೇ ವ್ಯರ್ಥ. ಆರೋಗ್ಯವೇ ಜೀವನದ ದೊಡ್ಡ ಆಸ್ತಿಯಾಗಿದೆ. ಆರೋಗ್ಯವನ್ನು ಕಾನೂನು, ನೀತಿ, ನಿಬಂಧನೆಗಳಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೂ ಸಹ ಸರ್ಕಾರ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಮನೆ ಮನೆಗೆ ತಲುಪಿ ಆರೋಗ್ಯ ತಪಾಸಣೆ ನಡೆಸಲು ಮುಂದಾಗಿದೆ. ರಾಜ್ಯದ ಪ್ರತಿಯೊಬ್ಬರು ಕೂಡ ಗೃಹ ಆರೋಗ್ಯ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇದು ಬಹಳ ಇತ್ತೀಚಿನ ದಿನಗಳಲ್ಲಿ ನಾವು ಹಾಸನದಲ್ಲಿ ನಾವು ಕೇಳ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಗೆ ಒಬ್ಬ ಡಾಕ್ಟರ್ಗೆ ಆಗಬೇಕಾಗಿರ್ತದೆ. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ನಂಬರ್ಗಳು ಜಾಸ್ತಿಯಾಗಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಹಾಸನದಲ್ಲಿ ಸ್ವಲ್ಪ ಹೆಚ್ಚು. ಅದು ಯಾವ್ಯಾವುದೇ ಕಾರಣಗಳು, ನಾವು ಉಪಯೋಗಿಸೋ ಆಹಾರದ ವ್ಯತ್ಯಾಸ ಇರ್ಬೋದು, ಕೆಲವೊಮ್ಮೆ ಗಾಳಿ ಬೆಳಕಿನ ಅನೇಕ ಮಾಲಿನ್ಯದ ವ್ಯತ್ಯಾಸಗಳಿರ್ಬೋದು, ಮತ್ತು ನಮ್ಮ ಒತ್ತಡ, ಜೀವನದಲ್ಲಿ ನಮಗೆ ಇರ್ತಕ್ಕಂಥ ಒತ್ತಡ ಜಾಸ್ತಿ ಆದಾಗ ದೇಹದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದಿರ್ಬೋದು, ಮಾನಸಿಕವಾದಂಥ ಸ್ಥಿರತೆಯಲ್ಲಿ ಇದ್ದಾಗ ಆರೋಗ್ಯದ ಮೇಲೆ ಅನೇಕ ಪರಿಣಾಮಗಳಾಗ್ತದೆ. ನಾವು ಎಲ್ಲ ವಿಚಾರದಲ್ಲೂ ಮನುಷ್ಯ ಏನೆಲ್ಲ ಇದ್ರೂ ಆರೋಗ್ಯ ಇಲ್ಲ ಅಂದರೆ ಇದೇ ಸಂದರ್ಭದಲ್ಲಿ ಗಣ್ಯರು ಆಶಾ ಕೈಪಿಡಿ ಬಿಡುಗಡೆ ಮಾಡಿದರು. ಆರೋಗ್ಯ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಶ್ ರವರು ಗೃಹ ಆರೋಗ್ಯ ಯೋಜನೆ ಕುರಿತು ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಶಾಸಕರಾದ ರವಿಕುಮಾರ್, KM ಉದಯ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಳದಂಡಿ, ಜಿಲ್ಲಾ ಪಂಚಾಯಿತಿ CEO ನಂದಿನಿ, DHO ಡಾಕ್ಟರ್ ಮೋಹನ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕುಮಾರ್, MIMS ಬೋಧಕ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಉಪಸ್ಥಿತರಿದ್ದರು. ಮದ್ದೂರು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವರು, 84 ಜೀತಮುಕ್ತರಿಗೆ ಸರ್ಕಾರದ ಸೌಲಭ್ಯದ ಮೂಲಕ 13 ಕಾರ್ಡ್ಗಳನ್ನು ನೀಡಲಾಗಿದೆ. ಇಂದಿನಿಂದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯು ಅವರಿಗೆ ದೊರೆಯಲಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು, ಇದೇ ತಿಂಗಳ 28ರಂದು ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಜೀತಮುಕ್ತರಿಗೆ ಕಾರ್ಡ್ ನೀಡುವ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳಿದರು. 85 ಜನರ ಬದುಕಿನಲ್ಲಿ ಬಹಳ ಮಹತ್ವವಾದಂಥ ತೀರ್ಮಾನ ಸರ್ಕಾರ ಮಾಡಿದೆ. ಇದರಲ್ಲಿ ಶಾಸಕ ಅಭ್ಯರ್ಥಿಗಳಿಗೆ ನಮ್ಮ ತಾಲೂಕು ಆಡಳಿತ ಎಲ್ಲರೂ ಒಟ್ಟಿಗೆ ಸೇರಿ ಇದೊಂದು ಬಹಳ ನನಗೆ ಆಶ್ಚರ್ಯ. ಬಹಳ ವರ್ಷಗಳಿಂದ ಈ ಒಂದು ಗೀತ ಮುಕ್ತಾಯಗಳು ಕಾರ್ಯಕ್ರಮ ಇದ್ದರೂ ಅವರೆಲ್ಲರಿಗೂ ಸಹ ಸೂಕ್ತವಾದಂಥ ಸೌಲಭ್ಯ ಕೊಡಲಿಕ್ಕೆ ಆಗಲಿ, ಅವರ ಸಮಸ್ಯೆಗೆ ಪರಿಹಾರವನ್ನು ಒದಗಿಸತಕ್ಕಾಗಿ ಸಂದರ್ಭದಲ್ಲಿ ಬಂದಿದೆ. ಶಾಸಕ KM ಉದಯ್ ಮಾತನಾಡಿ, ಪಂಚಾಯಿತಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ಮಾಡಿ ಅವಶ್ಯಕತೆಯುಳ್ಳವರನ್ನು ಗುರುತಿಸಿ 84 ಜೀತಮುಕ್ತರಿಗೆ ಸರ್ಕಾರದ ಸೌಲಭ್ಯವನ್ನು ನೀಡಿರುವುದು ಖುಷಿಯ ವಿಚಾರ ಅಂತ ಹೇಳಿದರು. ಎಲ್ಲ ವಿವಿಧ ತಾಲೂಕಿನ
ಮಾಡಬೇಕಾಗಿತ್ತು. ಆದರೆ ಯಾವುದೇ ಕಾರಣಕ್ಕೆ ನಿಮ್ಮ ಮೇಲೆ ಆಸಕ್ತಿ ತೋರಿದಿರೋ ಬಹಳಷ್ಟು ವರ್ಷಗಳು ಕಳೆದು ಇವತ್ತು ಎಲ್ಲರಂತೆ ನೀವು ಕೂಡ ಸ್ವತಂತ್ರರಾಗಿ ಮತ್ತು ಎಲ್ಲ ಸವಲತ್ತುಗಳನ್ನು ಪಡೆಯುವ ಒಂದು ಅರ್ಹತೆಯನ್ನು ಕೂಡ ಇವತ್ತು ನಿಮಗೆ ನಮ್ಮ ಜಿಲ್ಲಾಡಳಿತ ಕೊಟ್ಟಿದೆ. ಇದಕ್ಕೆ ನಮ್ಮ ಸರ್ಕಾರವೂ ಕೂಡ ನಿಮಗೆ ಎಲ್ಲ ಸವಲತ್ತನ್ನು ಕೊಡಲಿಕ್ಕೆ ಇವತ್ತು ಸಿದ್ಧವಾಗಿದೆ. ಈಗಾಗಲೇ ನಿಮಗೆ ಏನು ಡಾಕ್ಯುಮೆಂಟ್ಸ್ ಇರಲಿಲ್ಲ, ಆಧಾರ್ ಕಾರ್ಡು, ಜನನ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡು. ಇದೇ ಸಂದರ್ಭದಲ್ಲಿ ಗಣ್ಯರು ಫಲಾನುಭವಿಗಳಿಗೆ ಟೈಲರಿಂಗ್ ಮಿಷನ್ ಹಾಗೂ ಸೌರ ವಿದ್ಯುತ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ, ತಹಶೀಲ್ದಾರ್ ಪುರುಷೋತ್ತಮ್, ತಾಲೂಕು ಪಂಚಾಯಿತಿ ಇಡಿ ಮಂಜುನಾಥ್, ಯೋಜನಾಧಿಕಾರಿ ಸುರೇಶ್ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ 84 ಜಿತಮುಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಸೇರಿದಂತೆ ವಿವಿಧ ಪರೀಕ್ಷೆ ಮಾಡಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಜೀತಮುಕ್ತ ವಿಷಯದಲ್ಲಿ ಸಾಕಷ್ಟು ಚರ್ಚೆಯಾಗಿ ಕೇಸಾಗಿ ದೊಡ್ಡ ಸಮಸ್ಯೆಯಾಗಿತ್ತು. ನಮ್ಮ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳ ಪ್ರಯತ್ನದ ಪರವಾಗಿ ಸರ್ವೆ ಮೂಲಕ 85 ಫಲಾನುಭವಿಗಳಿಗೆ ಸರ್ಕಾರ ಸೌಲಭ್ಯ ಪಡೆಯುವ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು. ಜೀತಮುಕ್ತ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗಿ, ಸಾಕಷ್ಟು ಸಮಸ್ಯೆ ಆಗಿ, ಕೇಸೆಲ್ಲ ದಾಖಲೆ ಆಗಿ, ಇದೆಲ್ಲ ಭಾಳ ವರ್ಷದಿಂದ ದೊಡ್ಡ ಸಮಸ್ಯೆನೇ. ಇದು ಭಾಳ ಸಣ್ಣ ಸಮಸ್ಯೆ ಅಂತ ಹೇಳ್ಕೊಳ್ಳಂಗಿಲ್ಲ. ಬಟ್ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸಿಇಒ ಅವರು, ಸ್ಥಳೀಯ ಶಾಸಕರು, ತಾಲೂಕ್ ಪಂಚಾಯತಿ ಆಡಳಿತ ಎಲ್ಲರೂ ಈ 85 ಜನ ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಐಡೆಂಟಿಫಿಕೇಷನ್ ಮಾಡಿದ್ದಾರೆ, ಗುರ್ತು ಮಾಡಿದ್ದಾರೆ, ಅವರ 85 ಜನನೂ ಅವರಿಗೆ ಏನೇನು ಸೌಲಭ್ಯವನ್ನು ನಾವು ಸರ್ಕಾರದಿಂದ ಕೊಡಲಿಕ್ಕೆ ಸಾಧ್ಯ, ಸೌಲಭ್ಯ ಕೊಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ದಾಖಲೆಗಳು ಬೇಕಾಗುತ್ತೆ. ಅವರು ಮನೆಗೆ ಹೋಗಿ ಎಲ್ಲ ದಾಖಲೆಗಳು ತಗೊಂಡು ಅವರಿಗೆ ಎಲ್ಲ ಥರದ ಕಾರ್ಡ್ಗಳನ್ನ, ಸೊ ಅವರು ಎಲಿಜಿಬಲ್ ಎಲ್ಲ ವಿಚಾರಕ್ಕೂ ಬೇರೆ ಜನರಂತೆ ಇವರು ಸಹ ಎಲಿಜಿಬಲ್ ಇದ್ದಾರೆ ಅಂತ ಇವತ್ತು 5 ಗ್ಯಾರಂಟಿನೂ ಅವ್ರು ತಗೊಳ್ಳಿಕ್ಕೆ ಎಲಿಜಿಬಲ್ ಆಗ್ತಾರೆ. ಈ ಥರದ್ದು ಒಂದು ತೀರ್ಮಾನ ಮಾಡಿ ಇವತ್ತು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಮಾಡಿದ್ದಾರೆ. ಜೊತೆಗೆ ಅವ್ರಿಗೊಂದಷ್ಟು ಸೌಲಭ್ಯ ಕೊಡಿಸಿದ್ದಾರೆ. 28ಕ್ಕೆ ಮುಖ್ಯಮಂತ್ರಿಗಳು ಮದ್ದೂರಿಗೆ ಬರ್ತಾ ಇರೋದ್ರಿಂದ ಅವತ್ತು ಸಾಂಕೇತಿಕವಾಗಿ 85 ಜನದಲ್ಲಿ ಒಂದು 2-3 ಜನಕ್ಕೆ ಅವತ್ತು ಸಂಪೂರ್ಣ ದಾಖಲೆಗಳನ್ನ ಅವ್ರಿಗೆ ವಿತರಣೆ ಮಾಡ್ತೀವಿ. ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀ ರಾಮ ಯೋಗೇಶ್ವರ ಮಠದಲ್ಲಿ ಟಾಯ್ಕಾನ್ ಸಂಸ್ಥೆಯ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನೆಟ್ಸರ್ಫ್ ಕಂಪನಿಯ ಸಾವಯವ ಕೃಷಿಯನ್ನು ಅವಲಂಬಿಸಿ ಸಾಧನೆಗೈದ ರೈತರಿಗೆ ಅಭಿನಂದನೆ ಮತ್ತು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಪೀಠಾಧ್ಯಕ್ಷರಾದ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿ, ಗ್ರಾಮ ಮಟ್ಟದಿಂದ ಆರಂಭಿಸಿ ನಗರ ಹಾಗೂ ದೇಶವನ್ನೇ ರಾಸಾಯನಿಕ ಮುಕ್ತ ಕೃಷಿಯತ್ತ ಕರೆದೊಯ್ಯಬೇಕು. ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ದಿಕ್ಕಿನಲ್ಲಿ ಹೆಚ್ಚು ಜನರು ಕೆಲಸ ಮಾಡಬೇಕು ಅಂತ ಹೇಳಿದರು. ನಿಜಕ್ಕೂ ಈ ವಾತಾವರಣ ನಿಮ್ಗೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಬೆಟ್ಟ ಮತ್ತು ಜೊತೆಗೆ ಕೆಳಗಡೆ ಯಾವ ಮನೆಗಳು ಸಹ ಮನೆಗೆ ಹೋಗ್ಬೇಕು ಅಂದರೆ 3 ಕಿಲೋಮೀಟರ್ ದೂರಕ್ಕೆ ಹೋಗಬೇಕು. ಆ ನಿಟ್ಟಿನಲ್ಲಿ ಅಷ್ಟು ತಂಪಾದ ವಾತಾವರಣದಲ್ಲಿ ನೀವೆಲ್ಲರೂ ಸಹ ಇವತ್ತು ಇರುವಂಥ ಕೆಲಸ ಎಷ್ಟು ಅಂದರೆ ಒಂದು ವರ್ಷದ ಒಂದು ಆಕ್ಸಿಜನ್ನ ಒಂದು ದಿವಸದಲ್ಲೇ ತಗೊಳ್ಳುವಂಥ ಕೆಲಸ ನೀವೆಲ್ಲ ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಿಮ್ಮೆಲ್ಲರಿಗೂ ಸಹ ಇನ್ನೂ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ. ಇನ್ನೂ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಬಯಸಲಿ. ಅನೇಕ ಇನ್ನೂ ಉನ್ನತ ಮಟ್ಟಕ್ಕೆ ನೀವೆಲ್ಲ ಬೆಳೆಯುವಂಥ ಕೆಲಸ ಎಲ್ಲ ಮಾಡಿ ಹಾಗೆ ರಾಸಾಯನಿಕ ಮುಕ್ತ ದೇಶವನ್ನು ನೀವೆಲ್ಲ ಮಾಡಬೇಕು. ಯಾಕೆ ಅಂತಂದರೆ ಗ್ರಾಮದಿಂದ ಪ್ರಾರಂಭವಾಗಿ ಹಾಗೆ ನಗರವನ್ನು ಪ್ರವೇಶಿಸಿ ನಂತರ ದೇಶವನ್ನು ಹೋಗಬೇಕು. ಹಾಗಾಗಿ ಮೊದಲು ನಿಮ್ಮ ಗ್ರಾಮಗಳಲ್ಲಿ ನೀವು ಈ ಕೆಲಸಗಳನ್ನು ಮಾಡಬೇಕು. ಮೊದಲು ನಾನು ಅನುಸರಿಸಬೇಕು, ನಂತರ ನನ್ನ ಸುತ್ತಮುತ್ತಲಿನ ಮನೆಗಳಲ್ಲಿ ಹೇಳಬೇಕು, ನನ್ನ ಗ್ರಾಮವನ್ನು ಸ್ವಚ್ಛವಾಗಿಟ್ಕೋಬೇಕು, ನಂತರ ನಗರಕ್ಕೆ ಹೋಗಬೇಕು, ಆಮೇಲೆ ದೇಶಕ್ಕೆ ಹೋಗಬೇಕು. ಕಂಪನಿಯ ದಕ್ಷಿಣ ಕರ್ನಾಟಕದ ನಿರ್ವಹಣಾಧಿಕಾರಿ ಅತೀಶ್ ಪಟೇಲ್ ಮಾತನಾಡಿ, ನೆಟ್ಸರ್ಫ್ ಕಂಪನಿಯು ದೇಶದ 28 ರಾಜ್ಯಗಳಲ್ಲಿ 642 ಜಿಲ್ಲೆಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದ್ದು 100ಕ್ಕೂ ಹೆಚ್ಚು ನೈಸರ್ಗಿಕ ಉತ್ಪನ್ನಗಳನ್ನು ಗ್ರಾಹಕರಿಗೆ ಪೂರೈಸುತ್ತಿದೆ. ಕಂಪನಿಗೆ 25 ಲಕ್ಷಕ್ಕೂ ಹೆಚ್ಚು ಗ್ರಾಹಕರು, 62ಕ್ಕೂ ಹೆಚ್ಚು ಕೃಷಿ ಸಂಸ್ಥೆಗಳು ಬೆಂಬಲಿಸುತ್ತಿದ್ದು 10,000ಕ್ಕಿಂತ ಹೆಚ್ಚು ಪಿನ್ ಕೋಡ್ಗಳಲ್ಲಿ ಉಪಬಳಕೆದಾರಿದ್ದಾರೆ. 6 ಲಕ್ಷಕ್ಕೂ ಅಧಿಕ ಜನರು ನೆಟ್ಸರ್ಫ್ ಮೊಬೈಲ್ ಆ್ಯಪ್ ಮೂಲಕ ಸೇವೆ ಪಡೆಯುತ್ತಿದ್ದಾರೆ ಅಂತ ಅವರು ಹೇಳಿದರು. ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಬಗ್ಗೆ ವಿಚಾರ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಏನಿದೆ ಅಂದ್ರೆ ನೆಟ್ಸರ್ಫ್ ಬಗ್ಗೆ
ನಂತರ ಸಾಧಕರಿಗೆ ಕಂಪನಿಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ನೆಟ್ಸರ್ಪ್ನ OCM ಹಾಗೂ ಟೈಕಾನ್ ಸಂಸ್ಥಾಪಕರಾದ CM ವಿನೂರ್ ಅವರು ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಮೂಲಕ ಹೆಚ್ಚು ಇಳುವರಿ, ಕಡಿಮೆ ಖರ್ಚು ಸಾಧಿಸಬಹುದು ಅಂತ ಅಭಿಪ್ರಾಯಪಟ್ಟರು. ಖರ್ಚೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಆದರೆ ತಂತ್ರಜ್ಞಾನ ಕೊಟ್ಟು ಕೃಷಿಯಲ್ಲಿ ಅತಿ ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿನ ಕೊಡಬೇಕು. ಬೆಳೀತಕ್ಕಂಥ ಆಹಾರ ಉತ್ಪನ್ನಗಳನ್ನ ರಾಸಾಯನಿಕ ಮುಕ್ತವಾಗಿ ತೊಗೊಂಡು ಹೋಗಬೇಕು. ಬೆಳೀತಕ್ಕಂಥ ಭೂಮಿಯನ್ನು ರಾಸಾಯನಿಕ ಮುಕ್ತವಾಗಿ ಇಟ್ಕೊಬೇಕು ಅನ್ನೋದು ಈ ಸಂಸ್ಥೆಯ ಉದ್ದೇಶ ಆಗಿದೆ. ಇದ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ತುಂಬ 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 ಖುಷಿ ಇದೆ, ತುಂಬ ಪ್ರೌಡ್ ಫೀಲ್ ಇದೆ. ಯಾಕಂದರೆ ದೇಶ ಸೇವೆ ಅಂತಿದ್ದಂಗೆ ನನಗೆ ಆರ್ಮಿಲೇ ಮಾಡಬೇಕು, ಸೈನ್ಯದಲ್ಲೇ ಮಾಡಬೇಕು ಅಂತೇನಿಲ್ಲ. ಈ ದೇಶಕ್ಕೆ ಒಳ್ಳೇದಾಗುವಂಥ ಸೇವೆಯನ್ನು ನಾವು ಎಲ್ಲಿ ಮಾಡಿದ್ರೂ ಅದು ಸೇವೆ ಅಂತಲೇ ಆಗುತ್ತೆ. ಕಾರ್ಯಕ್ರಮದಲ್ಲಿ ಕಂಪನಿಯ ಲೋಲಾಕ್ಷಿ, ಆನಂದ್ ಗೌಡ, ನಿರಂಜನ್ ಪಾರ್ಥೇಗೌಡ, ಸುಧಾ, ಹೇಮಂತ್, ವಿಶ್ವಕಂಠ ಮಹಾದೇವು ಸೇರಿದಂತೆ ಅನೇಕರಿದ್ದರು. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ರಾಜ್ಯ ಕಬ್ಬು ಬೆಳೆಗಾರರ ವೇದಿಕೆ ಸಹಯೋಗದಲ್ಲಿ ಮಂಡ್ಯದ ಗಾಂಧಿ ಭವನದಲ್ಲಿ ವಿಚಾರ ಸಂಕಿರಣ ನಡೆಯಿತು. ವಿಚಾರ ಸಂಕಿರಣವನ್ನು ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಅಧ್ಯಕ್ಷರಾದ ಹಾಡ್ಯ ರಮೇಶ್ ರಾಜು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತರುವಾಯ ಮಾತನಾಡಿದ ಅವರು, ಸಕ್ಕರೆ ಎಷ್ಟು ಅಂಶ ಇದೆ ಎನ್ನುವುದನ್ನು ಸರ್ಕಾರ ಖುದ್ದಾಗಿ ಪರಿಶೀಲನೆ ಮಾಡದಿರುವುದರಿಂದ ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತೆ FRP ಬೆಲೆ ನೀಡದೆ ಕಬ್ಬು ಬೆಳೆದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಮೋಸ ಮಾಡುತ್ತಿವೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಕೋಜನ್ ಎಥನಾಲ್ ಡಿಸ್ಟಿಲರಿ ಸಕ್ಕರೆ ಸೇರಿದಂತೆ ಹಲವು ಉತ್ಪಾದನೆಗಳನ್ನು ಸಕ್ಕರೆ ಕಾರ್ಖಾನೆಗಳು ಮಾಡುತ್ತಿವೆ. ಇದರಿಂದ ಲಾಭ ಗಳಿಸುತ್ತಿದ್ದರೂ ಸರಿಯಾದ ಬೆಲೆಯನ್ನು ರೈತರಿಗೆ ಕೊಡುತ್ತಿಲ್ಲ. ರೈತರು ಯಾವತ್ತೂ ಅವರ ದುಡಿಮೆ ಲೆಕ್ಕ ಹಾಕುವುದಿಲ್ಲ. ಸಾಲ ಮಾಡಿ ಕಬ್ಬು ಬೆಳೆದ ರೈತರು ಹಾಕಿದ ಲಾಭವೂ ಇಲ್ಲ. ಏಕೆಂದರೆ ಕಾರ್ಖಾನೆಗಳು ನೀಡುವ ಬೆಲೆಯು ಖರ್ಚು ಇರಲಿ, ಅದರ ಬಡ್ಡಿಗೂ ಸಲ್ಲುತ್ತಿಲ್ಲ. ಇದನ್ನು ಮನಗಂಡು ಬೆಲೆ ನೀಡುವುದು ಮುಖ್ಯವಾಗಬೇಕು ಅಂತ ಆಗ್ರಹಿಸಿದರು. ದೇಶದಲ್ಲಿ 576 ಕಾರ್ಖಾನೆಗಳಿದೆ, ಸಕ್ಕರೆ ಕಾರ್ಖಾನೆಗಳು. ಯಾವುದಾದ್ರೂ ಒಂದು ಸಂಘಟನೆ 576 ಕಾರ್ಖಾನೆಗಳಲ್ಲೂ ಸಮಿತಿಯನ್ನು ಹೊಂದಿದೆ ಅಂದರೆ ಯಾವುದಾದ್ರು ಭಾರತೀಯ ಕಿಸಾನ್ ಸಂಘ. ದೇಶದ 576 ಕಾರ್ಖಾನೆಗಳಲ್ಲೂ ನಮ್ಮ ಭಾರತೀಯ ಕಿಸಾನ್ ಸಂಘದ ರೈತರ ಸಮಿತಿ ಇದೆ. ಎಲ್ಲ ಕಡೆ ಕೂಡ ನ್ಯಾಯವನ್ನ ರೈತರಿಗೆ ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಿಸಾನ್ ಸಂಘ ಕೆಲಸ ಮಾಡ್ತಾ ಇದೆ. ಬಹುಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂಗೆ ಚಾಮರಾಜನಗರ, ನಮ್ಮ ಮೈಸೂರು, ಹಾಸನ ಈ ಭಾಗದಲ್ಲಿ ನಾವೆಲ್ಲ ಒಂದು ಕಡೆ ಸೋತಿದ್ದೀವಿ ಅಂತ ನಾನು ಈ ನಿಟ್ಟಿನಲ್ಲಿ ಹೇಳ್ತಿಲ್ಲ. ಯಾಕೆ ಸೋತಿದ್ದೀವಿ ನಾವು? ಈಗಷ್ಟೇ ನಮ್ಮ ಉತ್ತರ ಕರ್ನಾಟಕದ ಮಿತ್ರರು ಹೇಳ್ತಾ ಇದ್ರು, ಅವ್ರಿಗೆ ಏನು ಕೇಂದ್ರ ಸರ್ಕಾರ MSP ಘೋಷಣೆ ಮಾಡುತ್ತೆ, ಆ ಹಣದಲ್ಲಿ 10% ಮಾತ್ರ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಕಡುಬುಲಿನ ಮಾತ್ರ ಇಟ್ಕೊಳ್ಳುತ್ತೆ, ಇನ್ನು ಉಳಿದಂಥ ಎಲ್ಲ ಹಣವನ್ನು ನಮಗೆ ಕೊಡುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ನಮ್ಮ ಅಖಿಲ ಭಾರತ ಕಬ್ಬು ಬೆಳೆಗಾರರ ಪ್ರಮುಖರು ಸಾಯಿ ರೆಡ್ಡಿಯವರು ಮಾತಾಡಿದ್ರು, ಕೆಲವು ಭಾಗದಲ್ಲಿ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ ಅದನ್ನು ಸಂಪೂರ್ಣವಾಗಿ ಕೊಟ್ಟು ನಮ್ಮ ಪರಿಪೂರ್ಣವಾಗಿ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಕಟಿಂಗ್ ಚಾರ್ಜ್ ಇವೆರಡನ್ನೂ ಕೂಡ ಕಾರ್ಖಾನೆಗಳೇ ನಿರ್ವಹಿಸ್ತಾ ಇದ್ದಾರೆ ಎನ್ನುವಂಥ ಅಂಶನೂ ಕೂಡ ಹೇಳಿದ್ರು. ಆದರೆ ನಮಗೆ ಅನ್ಯಾಯ ಆಗ್ತಾ ಇದೆ. ನಮಗೆ ಇದನ್ನ ಕೇಳಲಿಕ್ಕೆ ಹೋದ್ರೆ ಹೇಳ್ತಾರೆ ನಮ್ಮಲ್ಲಿ ಅಷ್ಟು ಪರ್ಸೆಂಟೇಜ್ ಬರ್ತಾ ಇಲ್ಲ, ಆ ದೃಷ್ಟಿಯಿಂದ ನಾವು ಕಮ್ಮಿ ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಕುಂಟು ನೆಪವನ್ನು ಹೇಳ್ತಾ ಇದ್ದಾರೆ. ಖಂಡಿತ ನಾನು ಈ ವೇದಿಕೆ ಮುಖಾಂತರ ಎಚ್ಚರಿಸ್ತೀನಿ ಸರ್ಕಾರಕ್ಕೆ, ಇದು ನಮಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಈ ಕತೆ ಸುಮಾರು ಒಂದು 10 ವರ್ಷದ ಹಿಂದೆ ಇತ್ತಿದ್ದು. ಯಾವಾಗ 62 ಇವತ್ತು ವಿಜ್ಞಾನಿಗಳು ಇದ್ದಾರೆ, ಕೇಳಿಸ್ಕೊಳ್ಳಿ ಮಾತನ್ನ ನೀವು ಬರ್ಕೋಬೇಕು ನಾನು ಹೇಳ್ತಕ್ಕಂಥ ಎಲ್ಲ ವಿಚಾರಗಳನ್ನು. ಈ ಕತೆ ಕಳೆದ ಹಲವಾರು ವರ್ಷಗಳ ಹಿಂದೆ 517 ಕಬ್ಬನ್ನು ಬೆಳೀತಿದ್ವು ನಾವು. ಅಲ್ಲ, ಈಗ ಪ್ರೆಸೆಂಟ್ 62 175 ಬಿಳಿ ಕಬ್ಬು ಬಂದಿತ್ತದು. ಆ ಕಬ್ಬಲ್ಲಿ ಮಾತ್ರ ಇಳುವರಿ ಕಮ್ಮಿ ಬಂದಿತ್ತು. ತದನಂತರ ಫ್ಯಾಕ್ಟ್ರಿಗಳು ಮತ್ತೆ ಎಲ್ಲರೂ ಸೇರಿ ಮಾತಾಡ್ಕೊಂಡು ಇಲ್ಲ ಈ ಒಂದು ತಳಿಯಿಂದ ಲಾಭ ಇಲ್ಲ, ಇದು ಕಾರ್ಖಾನೆಗೂ ಲಾಭ ಇಲ್ಲ, ರೈತರಿಗೂ ಲಾಭ ಇಲ್ಲ, ತಳಿನ ಬದಲಾವಣೆ ಮಾಡಬೇಕು ಅಂತೇಳಿ ಅನೇಕ ತಳಿಗಳನ್ನು ತಂದು ಈಗ ಒಂದು ತಳಿ ಕಾನ್ಸ್ಟೆಂಟ್ ಆಗಿದೆ. ಯಾವುದೋ 517. ಈ ಕಬ್ಬಲ್ಲಿ ಬ್ರೀಕ್ಸ್ 18 ಬಂದ್ರೆ ಏನು ಒಟ್ಟಾರೆ ಹಾಲಿನ ಬ್ರೀಕ್ಸ್ ಅಂದ್ರೆ ನಾವು ಸಕ್ಕರೆ ಅಂಶ ಅಂತ ಹೇಳ್ತೀವಿ ನಾವು. ಆ ಅಂಶ 18 ಬಂದ್ರೆ ಅದರಲ್ಲಿ ಒಳ್ಳೆ ದನಗಬ್ಬಾಗಿ ಹಾಲು ಜಾಸ್ತಿ ಬಂದ್ರೆ 105 kg ಬೆಲ್ಲ ಬರ್ತಾ ಇದೆ. ಅಲ್ಲಿಗೆ 105 kg ಸಕ್ಕರೆನೂ ಬರ್ತದೆ, ಬೆಲ್ಲ ಬರ್ತದೆ, ಅದಕ್ಕಿಂತ ಜಾಸ್ತಿ ಬರ್ತದೆ. ಕಾರಣ ಏನು? ಸಕ್ಕರೆ ಫ್ಯಾಕ್ಟರಿಯವರು ನಮಗಿಂತ ಚೆನ್ನಾಗಿ ಪ್ರೆಸ್ಸಿಂಗ್ ಅನ್ನ ಮಾಡ್ತಾರೆ, ರಸವನ್ನ ನಮಗಿಂತ 5ರಿಂದ 10% ಜಾಸ್ತಿ ತೆಗಿತಾರೆ. ಮತ್ತೆ ನಾವು ಬಡ್ಡಿ ಅಂತ ಬೆಲ್ಲ ತಗಲಾಕ್ಬಿಡ್ತೀವಿ ನಾವು, ಅದರಲ್ಲೊಂದಷ್ಟು ಹಾಲು ಅಂಶ ಹೋಗ್ತದೆ. ಆದ್ರೆ ಆ ಪ್ರೆಸ್ ಮಟ್ಟಲ್ಲಿ ಇರ್ತಕ್ಕಂಥ ಹಾಲನ್ನು ಕೂಡ ಹಂತ ಹಂತವಾಗಿ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಅಂಶನೂ ಕೂಡ ಸಕ್ಕರೆ ಕನ್ವರ್ಟ್ ಮಾಡ್ತಾರೆ.
ಕಾರ್ಯಕ್ರಮದಲ್ಲಿ ಸಂಘದ ಉತ್ತರ ಪ್ರಾಂತ್ಯದ ಅಧ್ಯಕ್ಷರಾದ ಶಿವಣ್ಣ ಸರ್ದಾರ್, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಮಹಿಳಾ ಮೋರ್ಚಾದ ಪುಟ್ಟಮ್ಮ, ವಿವೇಕ್ ಮೋರೆ, ಸಂಘಟನಾ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಅಪ್ಪಾಜಿ, ಬೂದನೂರು ಬಸವರಾಜು ಸೇರಿದಂತೆ ಅನೇಕರಿದ್ದರು. ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆ ಮತ್ತು ಬಾಗಿನ ವಿತರಣೆ ಮಾಡಿ ಎಂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹುಟ್ಟುಹಬ್ಬದ ಶುಭ ನುಡಿಗಳು ನಡೆದರು. ನೆಹರು ಮಹಾತ್ಮ ಗಾಂಧಿಯವರು ಕೂತಂಥ ಒಂದು ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲರೂ ಮುಖಂಡರು ಪೌರ ಕಾರ್ಮಿಕರಿಗೆ ವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ತರುವಾಯ ಮಾತನಾಡಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲ ಸುಂಡಳ್ಳಿ ಮಂಜುನಾಥ್, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಎಂ ಮಲ್ಲಿಕಾರ್ಜುನ ಖರ್ಗೆರವರ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ನಗರವನ್ನು ಸ್ವಚ್ಛ ಮಾಡುವ ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆ ಮತ್ತು ಬಾಗಿನವನ್ನು ಹಮ್ಮಿಕೊಂಡಿದ್ದೇವೆ. ಭಗವಾನ್ ಬುದ್ಧ ಅವರಿಗೆ ಆರೋಗ್ಯ ಆಯಸ್ಸು ನೀಡಿ ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಿಯಾಗಬೇಕು ಅಂತ ಆಶಯ ವ್ಯಕ್ತಪಡಿಸಿದರು. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಹಳ್ಳಿಯಿಂದ ದಿಲ್ಲಿಯವರೆಗೆ ಎನ್ನುವಂಥ ಮಾತಿದೆ. ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು ಇವತ್ತು ನೆಹರು ಗಾಂಧಿ ಅವರವರು ಕುಳಿತಿರ್ತಕ್ಕಂಥ AICC ಅಧ್ಯಕ್ಷ ಸ್ಥಾನವನ್ನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಜನಿಸಿದಂಥ, ಅದರಲ್ಲೂ ಒಬ್ಬ ದಲಿತ ಕುಟುಂಬದಿಂದ ಜನಿಸಿದಂಥ ಒಬ್ಬ ವ್ಯಕ್ತಿ ಇವತ್ತು ಈ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ. ಅವರ 83ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕ ಮಹಿಳೆಯರಿಗೆ ನಾವು ಸೀರೆ ಮತ್ತು ಬಾಗಿನವನ್ನು ಈಗ ಮುಂದೆ ನಾವು ನಮ್ಮ AICC ಅಧ್ಯಕ್ಷರ ಹುಟ್ಟುಹಬ್ಬದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸೀರೆ ಮತ್ತು ಬಾಗಿನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಭಗವಾನ್ ಬುದ್ಧ ಭಗವಂತ ಅವರಿಗೆ ಇನ್ನೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಅವರು ಈ ದೇಶದ ಪ್ರಧಾನಿಯಾಗಬೇಕು, ಇನ್ನೂ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮೆಲ್ಲರ ಆರೈಕೆಯಾಗಿದೆ. ನಗರಸಭಾ ಸದಸ್ಯರಾದ ಶ್ರೀಧರ್ ಮಾತನಾಡಿ, ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ರಕ್ಷಕರಾದ ಪೌರ ಕಾರ್ಮಿಕರಿಗೆ ಸೀರೆ ಮತ್ತು ಬಾಗಿನ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂತ ಹೇಳಿದರು. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ 83ನೇ ಹುಟ್ಟುಹಬ್ಬವನ್ನು ಇವತ್ತು ಅರ್ಥಪೂರ್ಣವಾಗಿ ನಾವು ನಮ್ಮ ಎಲ್ಲ ಆರೋಗ್ಯ ರಕ್ಷಕರು ಅಂತ ಹೇಳಬೇಕು ಅವ್ರನ್ನ. ಇವತ್ತು ಅವರು ಪ್ರತಿ ದಿವಸ ನಮ್ಮ ಸ್ವಚ್ಛತೆಯನ್ನು ಕಾಪಾಡದೇ ಇದ್ದರೆ ನಾವೆಲ್ಲರೂ ಕೂಡ ಕಾಯಿಲೆ ಬಂದು ನಳಿಬೇಕಾಗತ್ತೆ. ಅಂಥ ಆರೋಗ್ಯ ರಕ್ಷಣೆ ಮಾಡ್ತಾ ಇರುವಂಥ ನಮ್ಮ ಪೌರ ಕಾರ್ಮಿಕ ಮಹಿಳೆಯರಿಗೆ ಇವತ್ತು ಸೀರೆ ಮತ್ತು ಬಾಗಿನವನ್ನು ಕೊಡೋದ್ರ ಮುಖಾಂತರ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ನಾಯಕರಿಗೆ ದೇವರು ಆಯಸ್ಸು, ಆರೋಗ್ಯ ಮತ್ತು ಉನ್ನತ ಸ್ಥಾನಮಾನವನ್ನು ಕೊಡಲಿ ಅಂತ ಅವ್ರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಶಾಸಕರಾದ ಪಿ ರವಿಕುಮಾರ್, ಕದಲೂರು ಉದಯ್, ಮೈಸೂರು ಅಧ್ಯಕ್ಷ ಸಿಡಿ ಗಂಗಾಧರ್, ಮೂಡಾ ಅಧ್ಯಕ್ಷ ನಹೀಂ, ನಗರಸಭಾ ಮಾಜಿ ಅಧ್ಯಕ್ಷರಾದ ಮಂಜು, ಸದಸ್ಯರಾದ ಗೀತಾ, ಭಾರತಿ ಸೇರಿದಂತೆ ಅನೇಕರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,